ಎಲ್ಲರಿಗೂ ನಮಸ್ಕಾರ. ಈ ಸಾಮಾಜಿಕ ಬದ್ಧತೆ ಮತ್ತು ಮಾಧ್ಯಮಗಳು ಅನ್ನುವ ಇದನ್ನು ನಾವು ಬೇರೆ ರೀತಿಯಲ್ಲೇ ನಾವು ನೋಡಬೇಕಾಗುತ್ತೆ. ಇದನ್ನು ಒಂದು ಉಪನ್ಯಾಸ ಥರ ಗೋಷ್ಠಿ ಥರ ಮಾಡೋದು, ಒಂದು ಸಂವಾದ ಥರ ನಾವೆಲ್ಲ ಕೂಡ ಜೊತೆಯಲ್ಲೇ ಪರಿಹಾರವನ್ನು ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಮಾಧ್ಯಮಗಳು ಸಮಾಜದ ಕನ್ನಡಿ ಕೂಡ ಹೌದು, ಜೊತೆಗೆ ಕಿಟಕಿ ಸಹ ಹೌದು. ನಮ್ಮನ್ನು ನಾವು ನೋಡ್ಕೊಳ್ಳುವಂಥದ್ದು, ಸಮಾಜ ಹೇಗಿದೆ ಅನ್ನೋದನ್ನು ಪತ್ರಿಕೆಗಳನ್ನು, ಟಿ ವಿಗಳನ್ನು ನೋಡ್ತಾ ಇದ್ದರೆ ನಮಗೆ ಅರ್ಥ ಆಗುತ್ತೆ. ಈ ಸಾಮಾಜಿಕ ಬದ್ಧತೆ ಮತ್ತು ಮಾಧ್ಯಮ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ನಾನು ಅಂದ್ಕೊಳ್ತೇನೆ. ಅವೆರಡು ಬೇರೆ ಬೇರೆ ಅಲ್ಲ, ಬೇರೆ ಬೇರೆ ಆಗಬಾರ್ದು. ಆದರೆ ಈಗ ಆ ಥರದ ಪರಿಸ್ಥಿತಿ ಇದೆಯಾ ಅನ್ನೋದು ನನ್ನ ಪ್ರಶ್ನೆ. ಅದಕ್ಕೆ ಶಿವಶರಣಪ್ಪ ವಾಲಿ ಸರ್ ಅವರು ಹೇಳ್ಬೋದಾ? ಯಾರು ಬೇಕಾದ್ರೂ ಹೇಳ್ಬೋದು. ಒಂದೇ ಮಾತಾಡಿ. ಆತ್ಮೀಯರೇ, ಇವತ್ತಿನ ದಿವಸ ಬೀದರ್ ಪುಸ್ತಕ ಸಂತೆಯಲ್ಲಿ ತಾವೆಲ್ಲ ಮುಳುಗಿದ್ದೀವಿ. ಆದರೆ ಈ ಸಾಹಿತ್ಯ ಬೆಳೀಬೇಕಾದ್ರೆ ಪತ್ರಿಕೆ ಅದಕ್ಕೆ ತಾಯಿ ಬೇರು. ಅವರು ಸಾಹಿತ್ಯ ಬರೆದ ಪುಸ್ತಕ ಇಟ್ಟಾಗ ಇಂಥ ಪುಸ್ತಕ ಬರೆದಾರ ಅಂಥೇಳಿ ಪತ್ರಿಕೆಯವರು ಹೇಳಿದಾಗೆ ಬರ್ತದೆ. ಇನ್ನು ವಿಷಯ ಏನಿದೆ ಅಂದರೆ ಸಾಮಾಜಿಕ ಬದ್ಧತೆ ಮತ್ತು ಪತ್ರಿಕೆ. ಸಾಮಾಜಿಕ ಬದ್ಧತೆ ಇಲ್ಲದೆ ಇದ್ದರೆ ಅವನು ಪತ್ರಕರ್ತನೇ ಅಲ್ಲ. ಎರಡನೇದು, ಇವಾಗ ಅದು ಇದೆಯಾ? ಸ್ಪಷ್ಟವಾಗಿ ಹೇಳ್ಬೋದು, ಇಲ್ಲ. ಯಾಕೆಂದರೆ ಪತ್ರಿಕೆ ಆಗುವುದಿಲ್ಲ. ಇದು ಒಂದು ಉದ್ಯೋಗ ಆಗಿದೆ. ಉದ್ಯೋಗದಲ್ಲಿ ಲಾಭ ಮತ್ತು ನಷ್ಟ, ಎಲ್ಲಿ ಲಾಭ ಇರ್ತದೋ ಅದನ್ನೇ ಮಾಡ್ತಾರೆ ಉದ್ಯೋಗಿಗಳು. ಅದಕ್ಕಾಗಿ ಸಾಮಾಜಿಕ ಬದ್ಧತೆ ಇದ್ದವರು ಹಣ ನೋಡೋದಿಲ್ಲ. ಸಮಾಜದ ಕೊರತೆ ಏನು, ಸಮಾಜದ ತೊಂದರೆ ಏನು, ಸಮಾಜಕ್ಕೆ ಏನು ಬೇಕು, ಸಮಾಜ ನಡೆಸ್ತಕ್ಕಂಥ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ, ಜನಪ್ರತಿನಿಧಿಗಳು ಏನು ಮಾಡ್ತಾರೆ, ಅವರಿಗೆ ಲಗಾಮಾಗಿ ನಡಿಬೇಕು ಪತ್ರಿಕೆ. ಅದು ಸಾಮಾಜಿಕ ಬದ್ಧತೆ. ಇವತ್ತಿನ ದಿವಸ ಜಾಹೀರಾತು ಎಷ್ಟು ಪುಟ ಬರ್ತದೆ, ಆಮೇಲೆ ಯಾವ ರೀತಿಯಿಂದ ಜಾಹೀರಾತು ಬರಲಿಕ್ಕೆ ನಾವು ಮಾಡಬೇಕು, ಆವಾಗ ಸಾಮಾಜಿಕ ಬದ್ಧತೆ ಉಳಿಯೋದಿಲ್ಲ. ಇವತ್ತಿನ ದಿವಸ ಸಾಮಾಜಿಕ ಬದ್ಧತೆ ಎಳ್ಳಷ್ಟು ಇಲ್ಲ ಅಂತ ನಾನು ಹೇಳ್ತೀನಿ. ಬರೀ ಪತ್ರಿಕೆಯಾಗಿ ತೆಗಿತಾ ಇದ್ದಾರೆ ವಿನ ಸಾಮಾಜಿಕ ಬದ್ಧತೆಯಿಂದ ಪತ್ರಿಕೆ ಬರ್ತಾ ಇಲ್ಲ. ಬೇರೆ ಯಾರು ಇದಕ್ಕೆ ಸೇರಿಸ್ಬೋದು ಏನಾದ್ರು ತಮ್ಮ ಅಭಿಪ್ರಾಯಗಳನ್ನ? ಇಂದಿನ ಪುಸ್ತಕ ಸಂತೆ ಕಾರ್ಯಕ್ರಮದಲ್ಲಿ ಪತ್ರಿಕೆಗಳು ಮತ್ತು ಸಾಮಾಜಿಕ ಬದ್ಧತೆ ಬಗ್ಗೆ ನಮ್ಮೆಲ್ಲರ ಹಿರಿಯರು ಶಿವಶರಣಪ್ಪ ವಾಲಿಯವರು ಮಾತಾಡಿದರು. ಇದರಲ್ಲಿ ಎರಡು ಮಾತಿಲ್ಲ. ನಾವು ಸುಮಾರು 29 ವರ್ಷದಿಂದ ಪತ್ರಿಕೆಯಲ್ಲಿ ಇದ್ದೀವಿ. ನಮ್ಮೆಲ್ಲರ ಹಿರಿಯರು ಸುಮಾರು 40 ವರ್ಷದಿಂದ ಪತ್ರಿಕೆಯಲ್ಲಿ ಇದ್ದಾರೆ. ದರ್ಶಕರಿಗೆ, ನಿಮಗೆಲ್ಲರಿಗೂ ಒಂದು ಆಶ್ಚರ್ಯ ಅನ್ನಿಸ್ಬೋದು, ಒಂದು ಪತ್ರಿಕೆಯಲ್ಲಿ ಉಳ್ಕೊಂಡು ಇಂಥ ಮಾತಾಡ್ತಾ ಇದ್ದಾರಾ ಅನ್ನತಕ್ಕಂಥದ್ದು ಕೂಡ ಕೆಲವರಿಗೆ ಅನ್ನಿಸ್ಬೋದು. ನಾವು ಇಂದು ಅತ್ಯಂತ ದುಃಖದಿಂದ ಈ ಮಾತು ಹೇಳ್ತಾ ಇದ್ದೀವಿ. ಪತ್ರಿಕೆಗಳು ನಮಗೆ ರಿಜಿಸ್ಟ್ರೇಷನ್ ಬಂದ ತಕ್ಷಣ ನಮ್ಮೇಲೊಂದು ಜವಾಬ್ದಾರಿ ಇರ್ತದೆ. ಸಮಾಜವನ್ನು, ಸ್ವಸ್ಥ ಸಮಾಜವನ್ನು ಕಟ್ಟಲಿಕ್ಕೆ ಸಮಾಜವನ್ನು ಸಮೃದ್ಧವಾಗಿ ಇರಲಿಕ್ಕೆ ನಮ್ಮೆಲ್ಲೊಂದು ಜವಾಬ್ದಾರಿ ಇರ್ತದೆ. ಆದರೆ ಇಂದಿನ ಪತ್ರಕರ್ತರು ಎಲ್ಲರೂ ಹೇಳೋದಿಲ್ಲ. ಇವತ್ತು ಒಂದೊಂದಾಗಿ ಬಿಚ್ಚಿ ಹೇಳಿದ್ರೆ ನಮಗೆ ನಾಚಿಕೆ ಬರ್ತಾ ಇದೆ. ಯಾರು ಪತ್ರಿಕೆಯಲ್ಲಿ ಬಂದ ತಕ್ಷಣ ಪತ್ರಿಕಾ ಧರ್ಮವನ್ನು ಪಾಲನೆ ಯಾರು ಮಾಡ್ತಾರ, ಅದು ಪತ್ರಿಕಾ ಧರ್ಮ. ಇವತ್ತು ನಮ್ಮೆಲ್ಲರಿಗಿಂತ ಬಹಳಷ್ಟು
ನಾಲೆಜ್ ಇದೆ ಪತ್ರಿಕೆ ಬಗ್ಗೆ. ಯಾರು ಜಾಹೀರಾತು ಕೊಡ್ತಾರ, ನಾವು ಪತ್ರಿಕೆ ತೆಗಿತಾ ಇದ್ದೀವಿ. ದಿನನಿತ್ಯ ಎಷ್ಟು ಜಾಹೀರಾತು ಬರ್ತಾ ಇದೆ, ಯಾವ ಸುದ್ದಿ ಬಂದಿದೆ ಅನ್ನತಕ್ಕಂಥದ್ದು ಬಹಳಷ್ಟು ಜನ ನೋಡ್ತಾ ಇಲ್ಲ. ಇವತ್ತು ವೇಗವಾಗಿ ಸೋಷಿಯಲ್ ಮೀಡಿಯಾ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾಕ್ಕೆ ಯಾವುದೇ ಜವಾಬ್ದಾರಿಯನ್ನು ಇಟ್ಟುಕೊಂಡು ಅದು ಜನರ ತನಕ ಬರ್ತಾ ಇಲ್ಲ. ಜನರಿಗೆ ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾ ಯಾವುದೇ ಜವಾಬ್ದಾರಿ ಇರಲಾರ್ದ ಸೋಷಿಯಲ್ ಮೀಡಿಯಾ ಇವತ್ತು ಪತ್ರಿಕೆಗಳಕ್ಕಿಂತ ಬಹುದೊಡ್ಡ ಮಟ್ಟಿಗೆ ಬೆಳೆದು ಬಿಟ್ಟಿದೆ. ಸಾಮಾಜಿಕವಾಗಿ ಜವಾಬ್ದಾರಿಯುತ ಕೆಲಸ ಮಾಡ್ತಕ್ಕಂಥ ಪತ್ರಕರ್ತರು ಪತ್ರಿಕಾ ಧರ್ಮ ಬರಿತಾ ಇದ್ದಾರೆ. ಜಿಲ್ಲಾ ಮಟ್ಟದ ಪತ್ರಿಕೆ ಹಿಡಿದು ರಾಜ್ಯ ಮಟ್ಟದ ಪತ್ರಿಕೆಗಳ ಥರ. ಯಾರದೇ ಒಬ್ಬ ರಾಜಕಾರಣಿ ವಿರುದ್ಧವಾಗಿ ಒಂದು ಸುದ್ದಿ ಬಂದರೆ ಇವತ್ತು ಯಾವುದೇ ಪತ್ರಿಕೆಯಲ್ಲಿ ಬರ್ತಾ ಇಲ್ಲ. ಅವ್ರ ಸುದ್ದಿ ವಿರುದ್ಧವಾಗಿ ಬಂದರೆ ಅವ್ರು ನಾಳೆಗೆ ನಮ್ಮ ಪತ್ರಿಕೆದಾಗ ಅಡ್ವರ್ಟೈಸ್ಮೆಂಟ್ ಕೊಡಲ್ಲ ಅನ್ನತಕ್ಕಂಥ ಶಬ್ದವನ್ನು ಡಿಸ್ಟಿಕ್ ರಿಪೋರ್ಟರ್ಗಳ ಬಾಯಿದಿಂದ ನಾವು ಕೇಳಿದ್ದೀವಿ. ಇದು ಅತ್ಯಂತ ಕಳವಳಕಾರಿಯಾಗಿರ್ತಕ್ಕಂಥ ವಿಷಯ. ಆದರೆ ಇವತ್ತು ನಾವು ಈ ಧರ್ಮವನ್ನು, ಪತ್ರಿಕಾ ಧರ್ಮವನ್ನು ಬಿಟ್ಟು ನಾವು ಪತ್ರಿಕಾ ರಂಗದಲ್ಲಿ ಮುಂದುವರಿತಾ ಇದ್ದೀವಿ. ಇದು ನಮಗೆ ಬಹಳಷ್ಟು ಏನು ಅನ್ನಿಸ್ತಾ ಇದೆ, ಏನಪ್ಪ ಸುಧಾರಿಸ್ಲಕ್ಕೆ ಆಗ್ತದೋ ಇಲ್ಲೋ ಅನ್ನತಕ್ಕಂಥ ಮಟ್ಟಿಗೆ ನಾವು ಬಂದು ಬಿಟ್ಟಿದ್ದೀವಿ. ಅಧಿಕಾರಿಗಳು ಕೂಡ ಅದೇ, ಅವ್ರಿಗೇನು ದುಡ್ಡು ಬೇಕಷ್ಟೇ. ದುಡ್ಡಿದ್ರೆ ನೀವು ಏನೇ ಮಾಡಿ, ನಾವು ನಿಮ್ಗೇನೂ ಕೇಳೋದಿಲ್ಲ ಅನ್ನತಕ್ಕಂಥ ಪೊಸಿಷನ್ಗೆ ಅವರು ಬಂದಿದ್ದಾರೆ. ಲಗಾಮ್ ಹಾಕ್ತಕ್ಕಂಥ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು, ಅವರು ಮಾಡ್ತಾ ಇಲ್ಲ. ನಾವು ಹಾಕ್ಕೊಳ್ಬೇಕು. ನಾವು ಹಾಕ್ಕೊಂಡ್ರು ಕೂಡ ಕೆಲವು ಸಂದರ್ಭಗಳು ಹೀಗವ. ನಾವು 29 ವರ್ಷದಿಂದ ಪತ್ರಿಕಾ ರಂಗದಲ್ಲಿದ್ದೀವಿ. ನಾವು ಫಸ್ಟ್ ಬಂದಾಗ ಏನು ಸುದ್ದಿ ಬರಿತಾ ಇದ್ದೀವಿ, ಇವತ್ತು ಆ ಸುದ್ದಿ ನಾವೇ ಬರಿತಾ ಇಲ್ಲ. ಆ ರಾಜಕಾರಣಿ ತಪ್ಪನ್ನು ತಿದ್ದಿ ಸುದ್ದಿ ಬರೆದರೆ ನಮಗ ವೈರಿಗಳಂತೆ ನೋಡ್ತಾ ಇದ್ದಾರೆ. ಅವರು ನಮಗೆ ಮಾರ್ಗದರ್ಶನ ಅಂತ ತಿಳ್ಕೊಳ್ತಾ ಇಲ್ಲ. ರಾಜಕಾರಣಿಗಳು ಕೂಡ ಅದೇ ಆಗಿದ್ದಾರೆ, ಅಧಿಕಾರಿಗಳು ಕೂಡ ಅದೇ ಆಗಿದ್ದಾರೆ. ಅವರು ಹೊಗಳು ಬರೆದರೆ ಚಲೋ, ಅವ್ರು ತಿದ್ದಿ ಹೇಳಿದ್ರೆ ನಾವು ಕೆಟ್ಟವರಾಗ್ಬಿಡ್ತಾ ಇದ್ದೀವಿ. ಸಾಮಾಜಿಕ ಬದ್ಧತೆ ನಮ್ಮ ಮೇಲಿದೆ, ನಾವು ಮಾಡಬೇಕು. ಆದರೆ ಎಲ್ಲೋ ಒಂದು ಕಡೆ ನಾವು ಅದನ್ನು ಎಡವುತ್ತಿದ್ದೇವೆ ಅನ್ನತಕ್ಕಂಥದ್ದು ಕಳಕಳಿಯನ್ನು ನಮ್ಮ ಕಡೆ ಇದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಹೀಗಾಗಬಾರ್ದು. ಈಗ ಸೋಷಿಯಲ್ ಮೀಡಿಯಾ ಬಿಟ್ಟು ಮತ್ತೊಂದು ಬಂದಿದೆ, AI ಬಂದಿದೆ. AI ನಿಮಗೆ 1 ಸೆಕೆಂಡ್ದಾಗ ಈ ಪ್ರೋಗ್ರಾಮ್ ಹಿಸ್ಟ್ರಿ ಹೇಳ್ತೀವಿ. ನಿಮ್ದು AI ಹೋಗ್ರಿ, ಇವತ್ತು ಶಿವಶರಣಪ್ಪ ಅಲ್ಲಿ ಅವರು ಕಾರ್ಯಕ್ರಮ ಏನು ನಿಮ್ಮಲ್ಲಿ ಆಟೋಮೆಟಿಕ್ ಬಂದ್ಬಿಡ್ತದೆ. ಇಲ್ಲಿ ಪುಸ್ತಕ ಸಂತೆಯಲ್ಲಿ ಬಂದಿದಾರ, ಅವ್ರು ಹಿಂಗೆ ಮಾತಾಡ್ಯಾರ. ಮಳಪಾಡ ಸರ್ ಏನು ಇವತ್ತಿಂದ ಏನು ಪ್ರೋಗ್ರಾಮ್, ಪುಸ್ತಕ ಸಂತೆ ಕಾರ್ಯಕ್ರಮದಲ್ಲಿ ಬಂದರ ಮಾಧ್ಯಮ ಮತ್ತು ಸಾಮಾಜಿಕ ಬದ್ಧತೆ ಈ ವಿಷಯದಲ್ಲಿ ಮಾತಾಡಿದಾರಂತ. ಅದು ಎಷ್ಟು ಫಾಸ್ಟು ಅಂತ. ಒಂದು ಮುಖ್ಯಮಂತ್ರಿ TP ಕೇಳಲಿಕ್ಕೆ ಅವರು ಬರೆದು ಹಾಕಬೇಕಾಗಿತ್ತು. ನಿಮ್ಮ ಮೊಬೈಲ್ದಾಗ AI ಕೇಳಿ ಇಂದಿನ ಮುಖ್ಯಮಂತ್ರಿಗಳು ಎಲ್ಲಿ ಏನು ಕಾರ್ಯಕ್ರಮ ಬಂದ್ಬಿಡ್ತದೆ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅವ್ರಿಗೇನು ಸಾಮಾಜಿಕ ಬದ್ಧತೆ, ಅವರು ಕೂಡ ಜನರಿಗೆ ಸುದ್ದಿಯನ್ನು ಮುಟ್ಟಿಸ್ತಕ್ಕಂಥ ಸೋಷಿಯಲ್ ಮೀಡಿಯಾ, ಜನರಿಗೆ ಸುದ್ದಿಯನ್ನು ಮುಟ್ಟಿಸ್ತಕ್ಕಂಥದ್ದು AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾದವ್ರದ್ದು ಕೇಳಬೇಕು. ಪ್ಯೂರಿಫೈ ಮಾಡಲಾರ್ದೆ ಸುದ್ದಿಯನ್ನು ಕಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಎಲ್ಲರೂ ಮಾಡ್ತಾ ಇದ್ದಾರೆ. ಎಷ್ಟೋ ಸಾರಿ ಅವ್ರದ್ದು ಸಾಮಾಜಿಕ ಬದ್ಧತೆಗೆ ಧಕ್ಕೆ ಆಗಿದ್ದು ಕೂಡ ಇತ್ತು. ಅನೇಕ ಸುದ್ದಿಗಳು ಕೂಡ ಆಗಿದ್ದವು.
ಅನೇಕರಿಗೆ ನೋಟಿಸು ಕೂಡ ಬಂದಿದ್ದು ಇರುತ್ತದೆ, ಆಗಬಾರ್ದು ಅಂತ ಕಳಕಳಿಯ ಮನವಿಯನ್ನು ಕೂಡ ನಾವು ಇಲ್ಲಿ ಪುಸ್ತಕ ಸಂತೆ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಅತ್ಯಂತ ಹಿರಿಯರಿದ್ದಾರೆ, ನಾವೆಲ್ಲ ನಮ್ಗಿಂತ ಭಾಳಷ್ಟು ಸೀನಿಯರ್ ಇದ್ದಾರೆ, ಹೇಳ್ತಕ್ಕಂತಹ ಏನಿದೆ ಸಾಮಾಜಿಕ ಬದ್ಧತೆ ನಮ್ಮ ಮೇಲಿದೆ. ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಪತ್ರಿಕೆಗಳು ಮಾಡಬೇಕು ಅಂತ ಅವ್ರ ಕಡೆ ಎಲ್ಲರ ಕಡೆ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ಸರ್, ನಮ್ಮ ಸೊಸೈಟಿ ಹೇಗಿದೆ ಅಂತಂದರೆ ಮತ್ತು ಹೇಗಿರಬೇಕು ಅನ್ನೋದನ್ನು ರೂಪಿಸುವಂತಹ ಶಕ್ತಿ ಮಾಧ್ಯಮಗಳಿಗೆ ಇದೆ ಅಂತ ನಾನು ಭಾವಿಸ್ತೇನೆ. ಆದರೂ ಕೂಡ ಈಗೆಲ್ಲ ನಾವು ಚರ್ಚೆ ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೇವೆ. ಲಂಕೇಶ್ ಕಾಲದಲ್ಲಿ ಜನರ ಚಿಂತನೆ, ನಡೆ, ಅವನ್ನೆಲ್ಲ ರಾಜಕೀಯ ನಿರ್ಣಯಗಳನ್ನು ಕೂಡ ಸಾಮಾಜಿಕ ಮೌಲ್ಯಗಳ ಮೇಲೆ ಕೂಡ ಪ್ರಭಾವ ಬೀರ್ತಾ ಇತ್ತು. ಅಂತಹ ಪರಿಸ್ಥಿತಿ ನಾವು ಈ ಕಾಲಮಾನದಲ್ಲಿ ಊಹಿಸೋದಕ್ಕೆ ಕಷ್ಟ. ಯಾಕೆ ಅಂತಂದರೆ ಪತ್ರಿಕೆ ಅನ್ನೋದು ಈಗ ಬರೀ ಉದ್ಯಮದ ಸ್ವರೂಪವನ್ನು, ಪತ್ರಿಕೆಯಲ್ಲಿ ಎಲ್ಲ ಮಾಧ್ಯಮಗಳು ಉದ್ಯಮದ ಸ್ವರೂಪವನ್ನು ಪಡ್ಕೊಂಡಿದ್ದಾವೆ. ಇಲ್ಲಿ ಉದ್ಯಮ ಅಂತ ಬಂದಾಗ ಲಾಭ ನಷ್ಟದ ಲೆಕ್ಕಾಚಾರಗಳು ಶುರುವಾಗ್ತವೆ. ಆಮೇಲೆ ಇನ್ನೊಂದು, ಮಾಧ್ಯಮಗಳ ಕೆಲಸ ಸುದ್ದಿ ಕೊಡೋದಷ್ಟೇನಾ? ಸುದ್ದಿ ಕೊಡೋದು ಅಷ್ಟೇ ಅಲ್ಲ, ಸುದ್ದಿ ಎಲ್ಲಿ ಬೇಕಾದ್ರೂ ಸಿಗ್ತಾ ಇದೆ. ಈಗ ಒಬ್ಬ ಕೈಯಲ್ಲಿ ಒಂದು ಮೊಬೈಲ್ ಇದೆ ಅಂತಂದರೆ ಈ ಮಾಧ್ಯಮಗಳಿಗಿಂತ ಮುಂಚೆ ಅವನಿಗೆ ಸಿಗ್ತಾ ಇದೆ. ಸುದ್ದಿ ಕೊಡೋದಕ್ಕಿಂತ ಮುಂಚೆನೇ ಅವರು ಯಾರೋ ಒಬ್ಬ ಪೊಲಿಟಿಷಿಯನು, ಸೆಲೆಬ್ರಿಟಿಗಳು ಎಲ್ಲ ಟ್ವಿಟರ್ ಖಾತೆಯಲ್ಲಿ ಹಾಕ್ಬಿಡ್ತಾರೆ. ಆಮೇಲೆ ಸುದ್ದಿ ಕೊಡೋದು ಅಷ್ಟೇ ಅಲ್ಲ, ಅದು ಒಂದು ಪಾರ್ಟ್ ಅಷ್ಟೇ ಮಾಧ್ಯಮದ್ದು. ಸಮಾಜದ ಹಿತ ಕಾಯುವಂತಹ ಸಾಮಾಜಿಕ ಬದ್ಧತೆ ಬಹಳ ಮುಖ್ಯ. ಅದು ಕರ್ತವ್ಯ, ಮಾಧ್ಯಮಗಳ ಕರ್ತವ್ಯ. ಆದರೆ ಈಗ ಆಗ್ತಾ ಇದೆಯಾ? ಉತ್ತರ ನಮಗೆಲ್ಲ ನಿರಾಶಾದಾಯಕವಾಗಿ ಕಾಣಿಸ್ತಾ ಇದೆ. ನಿಜಕ್ಕೂ ಈ ಸಾಮಾಜಿಕ ಬದ್ಧತೆ ಅಂದರೆ ಏನಪ್ಪ ಅಂತ ನಾವು ನೋಡೋದಾದರೆ, ಸತ್ಯವನ್ನು ಹೇಳೋವಂಥದ್ದು, ದುರ್ಬಲರ ಪರವಾಗಿ ನಿಂತ್ಕೊಳ್ಳೋಂಥದ್ದು, ಬಡವರು, ರೈತರು, ಕಾರ್ಮಿಕರು, ಶೋಷಿತರು, ಮಹಿಳೆಯರು ಅವರ ಧ್ವನಿಯಾಗಿ ಕೆಲಸ ಮಾಡಬೇಕಂತ ಕೆಲಸವನ್ನು ಮಾಧ್ಯಮಗಳು ಮಾಡಬೇಕು. ಸಮಾಜದ ಒಳಿತಿಗೋಸ್ಕರ ಕೆಲಸ ಮಾಡೋದು, ಅನ್ಯಾಯದ ವಿರುದ್ಧ ನಿಂತ್ಕೊಳ್ಳೋ ಅಂಥದ್ದು, ಪ್ರಜಾಪ್ರಭುತ್ವದ ಮೌಲ್ಯವನ್ನು ಕಾಯೋದು, ಇದನ್ನು ಸಾಮಾಜಿಕ ಬದ್ಧತೆ ಅಂತ ನಾವು ಗುರುತಿಸ್ಬೋದು. ಇದು ಬರೀ ನಮ್ಮ ಮಾಧ್ಯಮಗಳಿಗೆ ಯಾಕೆ ಅನ್ವಯ ಆಗುತ್ತೆ, ನಮಗಷ್ಟೇ ಯಾಕೆ ಅನ್ವಯ ಆಗ್ತಾ ಇದೆ ಅನ್ನೋದು ನನ್ನ ಪ್ರಶ್ನೆ. ಪ್ರತಿಯೊಬ್ಬರಿಗೂ ಅನ್ವಯ ಆಗಬೇಕಲ್ವ ಇದು? ಒಬ್ಬ ಸಾಮಾನ್ಯರು ಕೂಡ ಒಂದು ಅದನ್ನು ಮಾಡ್ಕೋಬೇಕು. ಆದರೆ ಒಂದು ಸುಲಭವಾಗಿ ಹೇಳ್ಬಿಡ್ತಾರೆ, ಮೀಡಿಯಾಗಳು ಸರಿ ಇಲ್ಲ, ಅವರಿಗೆ ಸಾಮಾಜಿಕ ಬದ್ಧತೆ ಇಲ್ಲ ಅಂತ. ಇದ್ರ ಬಗ್ಗೆ ತಾವು ಹೇಳಿದ್ದೀವಿ ಸರ್. ಸಾಮಾಜಿಕ ಬದ್ಧತೆ ಮತ್ತು ಮಾಧ್ಯಮ, ಒಳ್ಳೆ ಪ್ರಶ್ನೆ ಕೇಳಿದೆ. ಬರೀ ಮೀಡಿಯಾದವರಿಗೆ ಯಾಕೆ ಬದ್ಧತೆ, ನಿಮಗೆ ಯಾಕಿಲ್ಲ? ಅಧಿಕಾರಿಗಳ ಯಾಕೆ ಬದ್ಧತೆ ಇಲ್ಲ? ರಾಜಕಾರಣಿಗೆ ಬದ್ಧತೆ ಇಲ್ಲ? ಹೋರಾಟಗಾರರಿಗೆ ಯಾಕೆ ಬದ್ಧತೆ ಇಲ್ಲ? ಎಲ್ಲ ಬದ್ಧತೆ ಬಂದು ಮಾಧ್ಯಮದ ಮೇಲೆ ಯಾಕೆ? ಸಹಜವಾಗಿ ಇವೆಲ್ಲವೂ ನೋಡಿದಾಗ ನಾವೆಲ್ಲ ಪತ್ರಿಕಾ ರಂಗಕ್ಕೆ ಬರೋದಕ್ಕಿಂತ ಮುಂಚೆ 33 ವರ್ಷಗಳ ಕೆಳಗೆ ಈ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಹಿರಿಯರು ಪತ್ರಿಕಾ ರಂಗದ ಭೀಷ್ಮರಂತ ನಾವೆಲ್ಲ ಕರೀತೀವಿ. ಅವಾಗ ಒಂದು ಪತ್ರಿಕೆಯಲ್ಲಿ ಸುದ್ದಿ ಬಂದಾಗ ಆ ಸುದ್ದಿ ರಿಸಲ್ಟ್ ಬರೋವರೆಗೂ ನಾವು ಬರಿತಾ ಇರ್ತಿದ್ದೀವಿ. ಒಂದಿನ ಬರೆದು ಬಿಡ್ತಾ ಇರ್ತಿಲ್ಲ ನಾವು. ಯಾವ ವಿಷಯವನ್ನು ಕೈಗೆತ್ಕೋತಿದ್ದೀವೋ ಅದು ರಿಸಲ್ಟ್ ಬರೆಯೋವರೆಗೆ ನಾವು ಬರಿತಾ ಇರ್ತೀವಿ. ಅದಕ್ಕೊಂದು ಬದ್ಧತೆ ಇತ್ತು. ನಾವು ಪತ್ರಿಕೆಗಳ ಪ್ರಾರಂಭ ಮಾಡಿದಾಗ ರಾಜ್ಯ ಮಟ್ಟದ ಪತ್ರಿಕೆಗಳಿಗಿಂತಲೂ ನಮ್ಮ ಸ್ಥಳೀಯ ಪತ್ರಿಕೆಗಳಿಗೆ ಹೆಚ್ಚಿನ ಪ್ರಭಾವ ಇತ್ತು. ನಾವು ಏನು ಬರಿತಾ ಇರ್ತೀವಿ ಅದರ ಮ್ಯಾಗ ಜಿಲ್ಲಾ ಆಡಳಿತ ನಡೀತಾ ಇರ್ತಿತ್ತು. ನಮ್ಮ ಪತ್ರಿಕೆದಾಗ ಬಂದಿದ್ದಂಥ ಸುದ್ದಿಗಳು ಸ್ಥಳೀಯ ಪತ್ರಿಕೆಗಳು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಗಲಿ, ರಾಜಕಾರಣಿ ಮಾರ್ಗದರ್ಶನ ಆಗಲಿ ಪತ್ರಿಕೆಗಳ ಮುಖಾಂತರನೇ ಲೀಡ್ ಮಾಡ್ತಕ್ಕಂಥದ್ದು ಪ್ರಸಂಗ ನಾವೆಲ್ಲ ನೋಡಿದ್ವಿ. ಆದರೆ ಇವತ್ತು ನಾವು ಬರಿತಾ ಇಲ್ಲ. ಆ ಬದ್ಧತೆ, ಆ ಸಾಮಾಜಿಕ ಬದ್ಧತೆ ಬಗ್ಗೆ ಮಾತು ಬಂದಾಗ ಒಂದಿಷ್ಟು ಕೊರತೆಗಳು ನಮ್ಮಲ್ಲಿನೂ ಇವೆ, ಅದನ್ನು ಒಪ್ಕೋಬೇಕು. ನಾವು ಬರಿತಾ ಇದ್ದಾಗ ರಿಸಲ್ಟ್ ಬರ್ತಾ ಇತ್ತು, ಈಗ ನಾವು ಬರಿತಾ ಇಲ್ಲ. ಅದ್ರ ಜೊತೆ ಈಗಾಗಲೇ ನಮ್ಮ ಹಿರಿಯರು ಹೇಳಿದ ಹಾಗೆ, ಮಳಪೂರ್ ಹೇಳಿದ ಹಾಗೆ ಎಲ್ಲ ಬದ್ಧತೆಗಳು
ಏಕದೃಷ್ಟಿಯಿಂದ ಮಾಧ್ಯಮ ಕಡೆ ನೋಡೋದು ತಪ್ಪು. ಮಾಧ್ಯಮ ಇವತ್ತು ಇಂಡಸ್ಟ್ರಿ ಆಗಿಬಿಟ್ಟಿದೆ, ಬಿಸ್ನೆಸ್ ಆಗಿಬಿಟ್ಟಿದೆ. ಅದ್ರ ಜೊತೆಯಲ್ಲಿ ಸ್ಥಳೀಯ ಪತ್ರಿಕೆಗಳಿಗೆ ಅಥವಾ ಜಿಲ್ಲಾ ಮಟ್ಟದ ಪತ್ರಿಕೆಗಳಿಗೆ, ವಿಭಾಗ ಮಟ್ಟದ ಪತ್ರಿಕೆಗಳು ಮತ್ತು ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ 4 ಯಾವುದೇ ಇಂಡಸ್ಟ್ರಿಯಲ್ ಫೀಲ್ಡ್ ಅನ್ಕೋರಿ, ರಾಜಕಾರಣಿಗಳು ಅನ್ಕೋರಿ, 1-2 ಪತ್ರಿಕೆಗಳು ಹಿಡ್ಕೊಂಡು ಇದು ಯಾರ ಪತ್ರಿಕೆ, ಇದರಲ್ಲಿ ಯಾರು ಸುದ್ದಿ ಬರ್ತವೆ ಅಂದರೆ ಇದರಲ್ಲಿ ಇವ್ರ ಸುದ್ದಿ ಬರ್ತವೆ, ಇದು ಇವ್ರ ಪರವಾಗಿದೆ, ಇದು ಇವ್ರ ಪರ, ಅದು ಎಲ್ಲಿಂದನ ಅಂದ್ರೆ ಹೆಡ್ ಆಫೀಸ್ ಹಿಡ್ಕೊಂಡು ಜಿಲ್ಲಾ ವರದಿಗಾರ ತನ್ನಡ ವಿಂಗಡಣೆ ಆಗ್ತಾ ಇದೆ. ಯಾವ ಡಿಸ್ಟಿಕ್ ಸ್ಟೇಟ್ ಲೆವೆಲ್ ಪೇಪರ್ ರಿಪೋರ್ಟರ್ ಏನು ಬರೀತಾನೆ ಅಂತೇಳಿ ಯಾರಿಗೆ ಕೇಳಿದ್ರು ಹೇಳ್ಬಿಡ್ತಾರೆ, ಈ ಪತ್ರಿಕೆ ಯಾವ ರೀತಿ ಸುದ್ದಿ ಮಾಡ್ತದೆ ಅಂತೇಳಿ. ಅಂಥ ಸಮಯದಲ್ಲಿ ಬದ್ಧತೆ ಬಹಳ ಕೊರತೆ ಆಗಿರುತ್ತೆ. ಸಾಮಾಜಿಕ ಬದ್ಧತೆ ಬರಲ್ಲ. ಸಾಮಾಜಿಕ ಬದ್ಧತೆ ಬರಬೇಕಿತ್ತು ಅಂದರೆ ತಾವು ವಿಷಯ ಮಂಡಿಸಿದ ಹಾಗೆ ಸತ್ಯವನ್ನು ಹೇಳಬೇಕಾದ್ರೆ, ವಿಷಯವನ್ನು ಸಾಮಾಜಿಕ ವಿಷಯಗಳನ್ನು ಕೈಗೆತ್ಕೊಳ್ಬೇಕಾದ್ರೆ ಅದರಲ್ಲಿ ಬರೀ ಸಾಮಾಜಿಕ ಬದ್ಧತೆ ಮಾತ್ರ ಇದ್ದಾಗ ಮಾತ್ರ ನ್ಯಾಯ ಕೊಡ್ಬೋದು. ವ್ಯಕ್ತಿನಿಷ್ಠೆ ಇದ್ದಾಗ ಮಾತ್ರ ನ್ಯಾಯ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಆ ವಿಷಯದ ಬಗ್ಗೆ ಕಳಕಳಿ ಇರಬೇಕು. ಆ ವಿಷಯಕ್ಕೆ ನ್ಯಾಯ ಕೊಡಿಸೋಕೆ ಬಗ್ಗೆ ಮಾಧ್ಯಮ ಹೋರಾಡಬೇಕಾಗುತ್ತೆ. ಅಲ್ಲಿ ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ, ಇಶ್ಯೂ ಇಂಪಾರ್ಟೆಂಟ್ ಆದಾಗ ಮಾತ್ರ ಆಗುತ್ತೆ. ಇದೆಲ್ಲದಕ್ಕೂ ಮಿಗಿಲಾಗಿ ಇನ್ನೂ ಏನಾದರೂ ಬದ್ಧತೆ ಉಳಿದ್ರೆ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ವ್ಯವಸ್ಥೆಯಲ್ಲಿ ಪತ್ರಿಕಾ ರಂಗದ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಮತ್ತು ಪತ್ರಿಕಾ ರಂಗ ನಾ ಭಾಳ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ. ಇನ್ನೂ ಏನಾದರೂ ಬದ್ಧತೆ ಉಳಿದ್ರೆ ಅದು ಮಾಧ್ಯಮಗಳು ಮಾತ್ರ ಉಳಿದೆ ಅಂತಕ್ಕಂಥ ಮಾತನಾಡ್ತೀನಿ. ಯಾಕೋ ದಿನ ಬೆಳಗಾಗಿ ನಾವು ಪತ್ರಕರ್ತರು ಹೌದು, ರಾಜಕಾರಣಿನೂ ಹೌದು, ಸೋಷಲಿಸ್ಟ್ನೂ ಹೌದು. ನಾವು 3-4 ಫೀಲ್ಡ್ನಾಗ ಇರೋಗೋಸ್ಕರ ನಾವು ಆಯಾ ಫೀಲ್ಡ್ನಾಗ ಇರ್ತಕ್ಕಂಥ ಸನ್ನಿವೇಶಗಳು ಭಾಳ ಸಮೀಪದಿಂದ ಭಾಳ ಆಳವಾಗಿ ನೋಡಿದಾಗ ಇನ್ನೂ ಏನಾದರೂ ಈ ಪ್ರಶಸ್ತ ಪರಿಸ್ಥಿತಿಯಲ್ಲಿ ಯಾವುದಕ್ಕೂ ನ್ಯಾಯ ಸಿಗ್ತಾ ಇರದೆ, ಅದು ಎಷ್ಟೇ ಪ್ರಮಾಣದಲ್ಲಿ ಸಿಗಲಿ, ಅದು ಪತ್ರಿಕಾ ರಂಗದಿಂದ ಮಾತ್ರ ಸಿಗ್ತಾ ಇದೆ. ಅದಕ್ಕೆ ಬದ್ಧತೆ ಇನ್ನೂ ಒಂದು ಸ್ವಲ್ಪ ಉಳ್ಕೊಂಡಿದೆ ಅಂತಕ್ಕಂಥ ಮಾತನ್ನು ನಾವು ಭಾಳ ಸ್ಪಷ್ಟವಾಗುತ್ತೆ. ಬೇಕಾದ್ರೆ 10 ಉದಾಹರಣೆಗಳು ಕೊಡ್ಬೋದು ನಾನು. ಒಂದು ಕಾಲ ಇತ್ತು, ನಾವೆಲ್ಲ ಪತ್ರಿಕೆ ತೆರೆದಾಗ ಲಂಕೇಶವರು, ಹಾಯ್ ಬೆಂಗಳೂರು ಇವೆಲ್ಲವೂ ನೋಡ್ಕೋತಾ ಇದ್ದು. ಆ ರೀತಿ ಬರೀತಕ್ಕಂಥ ಶೈಲಿ ಬಮ್, ಡಮ್, ಗುಮ್ ಅಂತ, ಗುಮ್, ಗುಂಡೂರಾವ್ ಗುಮ್ ಅಂತ ಬಿಡ್ತಿದ್ರು, ಬಂಗಾರಪುರಿಗೆ ಬೊಮ್ಮ ಅಂತ ಬರೀತಿದ್ರು, ನಮ್ಮ RSSನವ್ರಿಗೆ ಒಂದು ಪದ ಬಳಸ್ತಾ ಇದ್ದರು. ಈ ರೀತಿ ಬಹಳಷ್ಟು ಅಂದರೆ ರಾಜಕಾರಣಿಗಳನ್ನ ನಾವು ಈ ಥರ ಕೂಡ ಕರಿಬೋದು ಅನ್ನೋದನ್ನ ಒಂದ್ಸಲ ಕೇಳಿದ್ರಂತೆ. ಇವ್ರಿಗೆ ಯಾರಿಗೆ, ಬಂಗಾರಪ್ಪ ಅವರಿಗೆ ಗುಳ್ಳೆನರಿ ಅಂತ ಬರ್ತಿದ್ದೀರಲ್ಲ ಯಾಕೆ ಅಂತ ಕೇಳಿದಾಗ ಲಂಕೇಶ್ ಅವ್ರು ಹೇಳಿದ್ರು, ಬರೀ ನರಿ ಅಂದರೆ ಸಾಕಾಗಲ್ಲ, ಗುಳ್ಳೆನರಿ ಅಂತ ಬರೆದಾಗ ಸ್ವಲ್ಪ ಅದು ಬರುತ್ತೆ. ಅದನ್ನೇ ಮೇಲಕ್ಕೆ ಹಾಕೊಂಡು ಹೇಳ್ತಾ ಇದ್ದೀನಿ. ನಾವು ಬರೆದಾಗ ನಮ್ಮ ಕಾಲ ಇತ್ತು, ನಾನು ಪತ್ರಿಕೆ ನಾವು ಬರೀತಾ ಇರೋದು, ನಾವು ಬರೆದಂಥ ಹೆಡ್ಡಿಂಗ್ ನೋಡಿದಾಗ ಬಾಬು ವಾಲಿಯವರು ಬೀದರ್ನಾಗಿದ್ದಾರೆ ಅಂತ ಹೆಡ್ಡಿಂಗ್ ನೋಡಿ, ಪತ್ರಿಕೆಯ ಹೆಡ್ಡಿಂಗ್ ನೋಡಿ ಈ ಲೇಖನ ನಾವು ಬರೆದಿದ್ದು. ನಾವು ಭಾಳ ನಿರ್ಭೀಡೆಯಿಂದ, ಭಾಳ ನನಗೆ ಹಿರಿಯರು ಹೇಳ್ತಿರು, ಈ ರೀತಿ ನೀವು ಬರೀಬಾರ್ದು, ಈ ರೀತಿ ಪದಗಳು ಮಾಧ್ಯಮದಲ್ಲಿ ನೀವು ಬಳಸಬಾರ್ದು. ನನಗಿನ್ನೂ ನೆನಪಿದೆ. ಆ ರೀತಿಯೆಲ್ಲ ಬರೆದಾಗ ಆಗ ಕೆಲವೊಂದು ಜನ ಪತ್ರಿಕರ್ತರು, ಇಷ್ಟು ದೊಡ್ಡ ಸಂಖ್ಯೆ ಇರಲಿಲ್ಲ, 10, 12, 15 ಜನ ಇರ್ತಿದ್ದೀವಿ. ನಾವು ಆ ರೀತಿ ಬರೆದಾಗ ರಾಜಕಾರಣಿಗಳಾಗಿರಲಿ, ನಾನು ಬರ್ತಿದ್ದೆ, ಇವತ್ತು ರಾಜಕಾರಣಿ ಇದ್ದಾರೆ, ಒಬ್ಬರಿಗೆ ಸಚಿವ ಪಟ್ಟ ಸಿಕ್ಕಿತ್ತು. ನನಗೆ ನೆನಪಿದೆ, ನಗು ಮುಖದ ನರಿಬುದ್ಧಿ ಶಾಸಕನಿಗೆ ಸಚಿವ ಪಟ್ಟ ಅಂತ ಬರೆದಿತ್ತೆ, ಸಚಿವ ಆಗಿದ್ದ ದಿವಸ. ಇನ್ನು ಈ ರೀತಿಯಾದಂಥ ಸನ್ನಿವೇಶಗಳು ಇರುತ್ತೆ. ಆದರೆ ಇವತ್ತು 10 ದಿವಸ, 1 ವರ್ಷ, 360 ದಿವಸ ಅವ್ರದ್ದು ಒಳ್ಳೆಯದನ್ನು ಬರೀರಿ. ಒಂದೇ ದಿವಸ ಒಂದು ಸತ್ಯ ಬರೀರಿ, ಅವ್ರಿಗೆ ಆಗದೇ ಇರತಕ್ಕಂಥ ಸತ್ಯವನ್ನು. ಒಂದು 360 ದಿನ ಬರೆದಂಥ
ಸುದ್ದಿ ಎಲ್ಲ ಹೋಗ್ಬಿಡತ್ತೆ. ಅದು ಒಂದು ಸುದ್ದಿ ಮಾತ್ರ ಅವ್ರ ತಲೆ ಉಳಿಯುತ್ತೆ. ಅದಕ್ಕೆ ನಾವು ಅವತ್ತು ನಿಭಾಯಿಸಿದ್ದೇನು ಅಂದರೆ ಬದ್ಧತೆ. ನಾವು ಮಾಧ್ಯಮದ ಬದ್ಧತೆಯನ್ನು 360 ದಿನ ಮೀರಿ ಅವರ ಪ್ರಶಂಸೆ ಮಾಡಿದಾಗ ಏನಾಗಲ್ಲ. ಅದ್ರ ಒಂದು ದಿನ ಬದ್ಧತೆಯಿಂದ ಸುದ್ದಿ ಬರೆದಾಗ 360 ದಿನ ಬರೆದ ಸುದ್ದಿ ಹೋಗ್ತು. ಆ ಬದ್ಧತೆ ಕಾಪಾಡಿದ್ದನ್ನು ನಾವು ಎಲ್ಲೋ ಜರ್ನಲಿಸ್ಟ್ ಆಗಿಬಿಡ್ತೀವಿ. ಈ ರೀತಿಯ ಪರಿಸ್ಥಿತಿಯಲ್ಲಿ ನಾನು ಭಾಳ ಜವಾಬ್ದಾರಿನ ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ನೂ ಏನಾದರೂ ಬದ್ಧತೆ ಉಳಿದಿದೆ ಅಂದರೆ ಅದು ಮಾಧ್ಯಮದಿಂದ ಮಾತ್ರ ಉಳಿದಿದೆ. ಇನ್ನೂ ಸ್ವಲ್ಪ ಹೆದರಿಕೆ ಏನಾದರೂ ಉಳಿದಿದೆ ಅಂದರೆ ಅದು ಮಾಧ್ಯಮದಿಂದ ಮಾತ್ರ. ಇವತ್ತು ಈ ವ್ಯವಸ್ಥೆಯಲ್ಲಿ ರಾಜಕಾರಣಿಗಳಿಗಾಗಲಿ, ಸ್ಪಷ್ಟವಾಗಿ ಸ್ವಾಮಿಗಳಿಗಾಗಲಿ, ಬೇರೆ ಬೇರೆ ಕ್ಷೇತ್ರದ ಹೋರಾಟಗಾರರಿಗಾಗಲಿ ಇನ್ನೂ ಏನಾದರೂ ಇವತ್ತು ಸರ್ಕಾರ ಕಿವಿ ಹಿಂಡೋದಾಗಲಿ, ಏನಾದರೂ ಒಂದಿಷ್ಟು ಬದ್ಧತೆಯಿಂದ ಕೆಲಸ ಮಾಡ್ತಕ್ಕಂಥ ಕ್ಷೇತ್ರ ಯಾವುದು ಇದ್ದರೆ ಅದು ಮಾಧ್ಯಮ ಮಾತ್ರ. ಇವಾಗ ಇನ್ನು ಬೇರೆಯವರು ಹೇಳೋರು ಇರ್ತಾರೆ. ಆದರೆ ಬಾಬು ಅವರು ಒಂದೆರಡು ವಿಷಯಗಳನ್ನು ಈ ರಾಜ್ಯಾಂಗ, ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗದ ಬಗ್ಗೆ ಹೇಳೋದು. ಒಂದು ಮಾತು ನಾವು ನೆನ್ಪಿಟ್ಕೋಬೇಕು ಪತ್ರಕರ್ತರು. ಇದು 4ನೇ ಕಂಬ ಅಂತ ಹೇಳ್ತಾರೆ. ಇದು ಶುದ್ಧ ಮೋಸು. ನಾವು 4ನೇ ಕಂಬ ಅಲ್ಲ, ನಮಗೆ ಯಾವುದೂ ಶಾಸನಬದ್ಧ ಮಾನ್ಯತೆ ಅಲ್ಲ. ತಾವು ಕೂತಂಥ ಸನ್ಮಾನ್ಯರೇನಿದ್ರಿ, ತಮಗೇನು ಅಧಿಕಾರ ಇದೆಯೋ ಅದಕ್ಕಿಂತಲೂ ಒಂದು ನಯಾ ಪೈಸಾ ಹೆಚ್ಚಿನ ಅಧಿಕಾರ ನಮಗಿಲ್ಲ. ನಮ್ಮ ಕೈಯಲ್ಲಿ ಪೆನ್ ಇದೆ, ಪ್ರೆಸ್ ಇದೆ, ಪ್ರಿಂಟ್ ಮಾಡ್ತೀವಿ, ಹೊರಗೆ ಹಾಕ್ತೀವಿ. 1,000 ಜನರಿಗೋ 10 ಲಕ್ಷ ಜನರಿಗೋ ಮುಟ್ತದೆ. ನೀವು ಸಹಿತ ಹೇಳ್ತೀರಿ 4 ಜನರಿಗೋ 8 ಜನರಿಗೋ 10 ಜನರಿಗೋ ಮುಟ್ತದೆ. ಇಷ್ಟೇ ವ್ಯತ್ಯಾಸ. ನಾವು 4ನೇ ಕಂಬ ಅಲ್ಲ. ಆದರೂ ಒಂದು ಹೇಳ್ತೀನಿ, ನಾವು ನಡುಗಂಬ ಇದ್ದೀವಿ. ಅವ್ರ ಕಂಬ ಅಲ್ಲ, ನಾವು ಶಾಸಕರು, ನಾವು ನಡುಗಂಬ. ಯಾಕಂದರೆ ನಮ್ಮ ಕಂಬ ಬಿದ್ದರೆ ಎಲ್ಲನೇ ಬಿದ್ದು ಹೋಗ್ತಾರೆ. ಇವತ್ತು ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಏನು ಮಾಡ್ತಾರೆ, ಶಾಸಕವಾಗಿದ್ರೂ ಅವ್ರು ಏನೂ ಮಾಡೋದಿಲ್ಲ. ಯಾವುದು ಒಳ್ಳೇದು ಮಾಡ್ತಾರೆ ಅದನ್ನು ನಾವು ಸಾಮಾನ್ಯ ಜನರಿಗಿರ್ತಕ್ಕಂಥ ಅಧಿಕಾರದ ಮೇಲೆ ಅವರಿಗೆ ಲಗಾಮ ಹಾಕಿ ನಾವು ನಡೆಸ್ಕೊಂಡು ಹೋಗ್ತೀವಿ. ನಾವು 4ನೇ ಕಂಬ ಅಲ್ಲ, ಹೆಚ್ಚಿನ ನಮ್ಗೆ ಯಾವುದೂ ಅಧಿಕಾರ ಇಲ್ಲ. ಎರಡನೇದು, ಈಗ ಹೇಳ್ತಾ ಇದ್ದಾಗ ದೊಡ್ಡ ಪತ್ರಿಕೆ ಬಗ್ಗೆನೂ ಅಂತ ಹೇಳಿದ್ರು. ಎಂಥ ಹುಚ್ಚುಚ್ಚು ಕಲ್ಪನೆ ಇನ್ನೂ ಪತ್ರಿಕೆ ತಲೆಗವ. ನಾನು ಸ್ಪಷ್ಟಪಡಿಸ್ತೀನಿ, ದೊಡ್ಡ ಮತ್ತು ಸಣ್ಣ ಪತ್ರಿಕೆ ಇರೋದಿಲ್ಲ. ಪತ್ರಿಕೆ ಎಲ್ಲ ಒಂದೇ, ಎಲ್ಲರೂ ರಿಜಿಸ್ಟ್ರೇಷನ್ ಒಂದೇ, ಎಲ್ಲರೂ ಬರೆದು ಒಂದೇ. ಆದರೆ ದೊಡ್ಡ ಪತ್ರಿಕೆ, ಸಣ್ಣ ಪತ್ರಿಕೆ ಈ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಹುಟ್ಟಿಸಿದ್ದು. ಯಾಕಂದ್ರೆ ಅವ್ರು ಹಿಡ್ಕೊಂಡು ನಡೀರಿ, ಪರಿಚಯವಾಡಿ ವಿರುದ್ಧ ಏನಾರ ಹೇಳಿದ್ರಿ, ಶಹೀದ್ ಕರ್ನಾಟಕ ಏನಾರ ಹೇಳಿದ್ರು, ಎಲ್ಲ ಕಡೆ ಹೇಳ್ತಾರೆ. ಅದಕ್ಕಂತ ದೊಡ್ಡ ಪತ್ರಿಕೆ ಅನ್ರಿ ಅಂತ. ನಾನು ಯಾವ ಪತ್ರಿಕೆ ಟೀಕಾ ಮಾಡ್ತಾ ಇಲ್ಲ, ಸ್ವಲ್ಪ ವಿಮರ್ಶೆ ಪತ್ರಕರ್ತರಿದ್ದೀರಿ ಅಂತ ಹೇಳ್ತೀನಿ. ದೊಡ್ಡ ಪತ್ರಿಕೆ ಯಾವುದೂ ಇಲ್ಲ. ಇವತ್ತು ಭಾರತದಲ್ಲೇ ಹೆಚ್ಚು ಪುಟಗಳ ಪತ್ರಿಕೆ ಇದೆ, ಹೆಚ್ಚು ಬಣ್ಣದ ಪತ್ರಿಕೆ ಇದೆ, ಹೆಚ್ಚು ಸ್ಥಳದಿಂದ ಪ್ರಕಟವಾಗುವ ಪತ್ರಿಕೆ ಇವೆ. ಒಟ್ಟಾರೆ ಹೇಳಬೇಕಾದ್ರೆ ದೊಡ್ಡ ಪತ್ರಿಕೆ ಅಂತ ಹೇಳ್ಕೊಳ್ಳೋರೆಲ್ಲರೂ ಜಿಲ್ಲಾ ಮಟ್ಟದ ಪತ್ರಿಕೆಗಳಿವೆ. ಯಾಕಂದರೆ ಎಲ್ಲ ಜಿಲ್ಲೆನೂ ಒಂದೊಂದು ಪುರವಣಿ ಇರುತ್ತೆ. ಆದರೆ ದೊಡ್ಡ ಪತ್ರಿಕೆ ಅಥವಾ ರಾಜ್ಯ ಮಟ್ಟದ ಪತ್ರಿಕೆ ಯಾವುದಕ್ಕೆ ಅನ್ಬೇಕಂದ್ರೆ, ಬೀದರ್ನಲ್ಲಿ ಇವತ್ತು ಒಂದು ಸುದ್ದಿ ಆಗಿದ್ದು ಬೆಂಗಳೂರು ಮೂಲೆಯಲ್ಲಿ ಕುಂತರೂ ಅದು ಕಾಣಿಸ್ಬೇಕು, ಬೆಂಗಳೂರಿನಲ್ಲಿ ಆಗಿದ್ದು ಬೀದರ್ನಲ್ಲಿ ಕಾಣಿಸ್ಬೇಕು. ಬೀದರ್ ಸುದ್ದಿ ಕಮಲಾಪುರದಲ್ಲಿ ಕಾಣಿಸೋದಿಲ್ಲ, ಕಮಲಾಪುರ ಸುದ್ದಿ ಕಲಬುರಗಿಯಲ್ಲಿ ಕಾಣಿಸೋದಿಲ್ಲ. ಇವು ಎಂಥವ್ರಿ ರಾಜ್ಯ ಮಟ್ಟದ ಪತ್ರಿಕೆ? ಇವೆಲ್ಲ ಹೆಚ್ಚು ಪುಟಗಳ ಪತ್ರಿಕೆ, ಹೆಚ್ಚು ಹಣ ಇದ್ದಿದ್ದ ಪತ್ರಿಕೆ, ಹೆಚ್ಚು ಇಂಡಸ್ಟ್ರಿಯಲ್ ಪತ್ರಿಕೆ, ಹೆಚ್ಚು ಪ್ರಸಾರವುಳ್ಳ ಪತ್ರಿಕೆ. ಅದರಲ್ಲಿ ವ್ಯತ್ಯಾಸ ಇಲ್ಲ. ಹೆಚ್ಚು ಜಿಲ್ಲೆಗಳಲ್ಲಿ ಪ್ರಕಟವಾಗುವ ಪತ್ರಿಕೆ. ಆದರೆ ಜಾಹೀರಾತಿನ ಸಲುವಾಗಿ ರಾಜ್ಯ ಮಟ್ಟದ ಪತ್ರಿಕೆ ಅಂತ ಬರ್ಕೋತಾರೆ. ನಮ್ಮ ರಾಜಕಾರಣಿಗಳು ಅದಕ್ಕೆ ಒಪ್ತಾರೆ. ಅವ್ರಿಗೆ ಎಲ್ಲ ಜಿಲ್ಲೆದ ಜಾಹೀರಾತು ಕೊಡ್ರಿ, ನಮಗೆ ಅಭ್ಯಂತರ ಇಲ್ಲ. ಇದ್ರ ಮಂಚು ಬಿಚ್ಚಿ ನಾನು ನೀವು ಮಾತಾಡ್ತಾ ಇದ್ದೀನಿ. ನೀವು ಲೇಖಕರು ಅದು ಇದ್ದರೆ ಇದ್ರ ಬಗ್ಗೆ ಬರೀರಿ, ಯಾಕಂದ್ರೆ ಸಾಹಿತಿಗಳು ಬರೀರಿ, ವಿಮರ್ಶೆ ಮಾಡಿರಿ. ಅವರು ಎಲ್ಲ ಜಿಲ್ಲೆಗಳಲ್ಲಿದ್ದರೆ ಎಲ್ಲ ಜಿಲ್ಲಾದ ಜಾಹೀರಾತು ಏನಿದೆ ಅವ್ರಿಗೆ ಕೊಡ್ರಿ. ಜಿಲ್ಲಾ ಮಟ್ಟದ ಏನು ರೇಟ್ ಇದೆ ಆ ರೇಟ್ ಅವ್ರಿಗೆ ಕೊಡ್ರಿ.
ರಾಜ್ಯ ಮಟ್ಟದ ಪತ್ರಿಕೆ ಅಂತ ಹೇಳ್ಕೊಂಡು ಕೊಟ್ಟು ಜನರಿಗೂ ಮೋಸ ಮಾಡ್ತಾ ಇದ್ದಾರೆ, ಪತ್ರಿಕೆಗಳಿಗೂ ಅನ್ಯಾಯ ಮಾಡ್ತಾ ಇದ್ದಾರೆ. ಇದನ್ನು ನಾನು ಯಾಕೆ ಹೇಳ್ತೀನಿ, ಮತ್ತೊಂದು ಎಲ್ಲಕ್ಕ ಮಹತ್ವದು ನಾವು ಓದೋರು ತಿಳ್ಕೋಬೇಕು. ಯಾವುದೇ ಈ ದೊಡ್ಡ ಪತ್ರಿಕೆ ಅಂತ ಹೇಳ್ಕೊಳ್ಳೋದ್ರೊಳಗೆ ಸಂಪಾದಕರೇ ಇರೋದಿಲ್ಲ. ನೀವು ಅನ್ಬೋದು ಎಂಥ ಸುಳ್ಳಾಡ್ತೀರಿ, ನಿಮ್ಮ ಮಗಲಿಗೆ ಕುಂತಾರೆ ಸಂಪಾದಕರು, ಅವ್ರಿಗೆ ನೀವು ಸಂಪಾದಕರೇ ಇರಲ್ಲ. ಹೌದು, ಸಂಪಾದಕರೇ ಇರೋದಿಲ್ಲ. ಅವ್ರು ಎದುರೇ ಹೇಳ್ತಾ ಇದ್ದೀನಿ. ಯಾಕಂದರೆ ಸಂಪಾದಕಂದರೆ ಸಮಾಜಕ್ಕೆ ಬದ್ಧತೆ ಇದ್ದಿದ್ದು, ಸತ್ಯವಾಗಿದ್ದಿದ್ದು, ತನಗೆ ತಿಳಿದಿದ್ದು ಸ್ಪಷ್ಟವಾಗಿ ಬರೀಬೇಕು. ಅವನಿಗೆ ಸಂಪಾದಕ ಅಂತಾರೆ. ಇವರು ನಮ್ಗಿಂತರೂ ವಿದ್ಯಾವಂತರು, ನಮ್ಗಿಂತರೂ ಶಾಣ್ಯರು, ನಮ್ಗಿಂತಲೂ ಹೆಚ್ಚಿನ ಜರ್ನಲಿಸಮ್ ಮಾಡಿದವರು, ಅದ್ರ ಬಗ್ಗೆ ಜ್ಞಾನವುಳ್ಳವರು, ಅದು ಒಪ್ತೀನಿ. ಅದು ಸಂಪಾದಕರಲ್ಲ. ಯಾಕೆಂದರೆ ಅದರ ಪ್ರಕಾಶಕ ಮಾಲಕ ಒಂದು ಚೌಕಟ್ಟು ಹಾಕ್ಬಿಡ್ತಾನೆ, ಅದರೊಳಗೆ ಕುಣಿಬೇಕು. ಈ ನೀವು ಕೋತಿ ಆಟ ನೋಡಿರಿ ಹಳ್ಳಿಯಾಗ, ನಾ ಹಳ್ಳಿ ಭಾಷೆಯಲ್ಲೇ ಹೇಳ್ತೀನಿ, ಅಲ್ಲೊಂದು ಊಟ ಕಟ್ಟಿ ಅದಕ್ಕೊಂದು ಕೋತಿ ಕಟ್ತಾನೆ, ಅದು ಏಟು ಕುಡಿದ್ರೂ ಅದರೊಳಗೆ ಕುಣಿಬೇಕು, ಹೊರಗೆ ಜಿಗಿಲಿಕ್ಕೆ ಬರೋದಿಲ್ಲ. ಅದೇ ರೀತಿ ಈ ಪತ್ರಿಕೆಗಳ ಸಂಪಾದಕರ ಮೇಲೆ ಬಂಧನ ಇರ್ತದೆ. ಅದಕ್ಕೆ ಅವ್ರು ಸಂಪಾದಕರಲ್ಲ, ಅವರು ವಿದ್ವಾಂಸರು, ವಿದ್ಯಾವಂತರು, ಆಮೇಲೆ ಒಳ್ಳೆಯ ರೀತಿಯಿಂದ ಸಾಹಿತ್ಯನ ಬದಲವರು, ಶಾಣರು, ನಮ್ಗಿಂತಲೂ ಒಳ್ಳೆಯ ರೀತಿಯಿಂದ ಬರೀತಕ್ಕಂಥವ್ರು. ಇಂಥ ರೀತಿ ಪತ್ರಿಕೆಯಲ್ಲಿದೆ. ಅದಕ್ಕಾಗಿ ನಾವು ಪತ್ರಕರ್ತರ ಕರ್ತವ್ಯನು, ಅವ್ರ ಬದ್ಧತೆಯನ್ನು ನಾವು ಮುಂದೆ ಚರ್ಚಿಸೋಣ. ಸದ್ಯಕ್ಕೆ ಈ ವಿಷಯಕ್ಕೆ ಇನ್ನೊಂದು ವಿಷಯನ ಪಕ್ಷಾಂತರ ಆಗ್ತಾ ಇದೆ. ಪತ್ರಿಕೆ ಸಮಾಜ ಪದ್ಧತಿ ಅಷ್ಟೇ ಇರಲಿ, ಈ ಪತ್ರಿಕೆ ವಿಸ್ತಾರ ಸಣ್ಣದು ದೊಡ್ಡದು ಬೇಕಾಗಿಲ್ಲ. ಸರ್ ಆಮೇಲೆ ಮಾತಾಡೋಣ, ನೀವು ಮಾತಾಡ್ಬೋದು ಆಮೇಲೆ, ಈಗ ಮುಗಿಸ್ತೇವೆ. ಹಾಂ, ಇಲ್ಲ ಇಲ್ಲ ಸ್ವಾಮಿ, ಪತ್ರಿಕೆ ಅಂದರೆ ಸಮಸ್ಯೆ ಅಂದರೆ ಬದ್ಧತೆ, ಅದರ ಆಗು ಹೋಗುಗಳು ಹೇಳೋದಕ್ಕೆ ಬದ್ಧತೆ ಅಂತಾರೆ. ಬದ್ಧತೆ ಅಂದ್ರೆ ಯಾವ ಮಾತಾಡ್ತೀರಿ ನೀವು? ಮುಂದೆ ಬಂದು ಒಂದು ಎರಡು ಮಾತಾಡಿ. ಬದ್ಧತೆ ಎದಕ್ಕಂತಾರೆ ಸರ್? ಮತ್ತೆ ಮಾತಾಡೋಣ. ಈಗ ಸಾಮಾಜಿಕ ಬದ್ಧತೆ ತುಂಬ ಚರ್ಚೆ ಒಂದು ಬಿಸಿ ಆಗ್ತಾ ಇದೆ, ಭಾಳ ಒಳ್ಳೆಯ ವಿಷಯ. ನೀವೆಲ್ಲ ಪ್ರಶ್ನೆಗಳನ್ನ ಕೇಳ್ಬೋದು, ಆಮೇಲೆ ನಾವೆಲ್ಲ ಇರ್ತೇವೆ. ಈಗ ಆಮೇಲೆ ಕೇಳೋಣ. ಈಗ ಸಾಮಾಜಿಕ ಬದ್ಧತೆ ನಾನು ಕೇಳಿದೆ, ನಿಮಗೆ ಪ್ರಶ್ನೆಯನ್ನು ಕೇಳಿದೆ, ಇದು ಯಾಕೆ ನಮ್ಮನ್ನು ಮಾತ್ರ ಕೇಳ್ತಾರೆ, ಯಾರಿಗೂ ಅಪ್ಲೈ ಆಗಲ್ವಾ ಅಂತ. ಅದಕ್ಕೊಂದು ಕಾರಣ ಕೂಡ ಇದೆ. ಪತ್ರಿಕೆಗಳ ಶುರುವಾಗಿದ್ದೇ ಹಾಗೆ, ಸಮಾಜದ ಜೊತೆ ಇರಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಶುರುವಾಗಿದೆ. ಸರ್ ಹೇಳಿದ್ರು ಇದು ಕಾವಲು ಪ್ರಜಾಪ್ರಭುತ್ವ 4ನೇ ಅಂಗ, ಅದೆಲ್ಲ ಸುಳ್ಳು ಅಂತ. ಅದು ಕೂಡ ಒಂದು ಅಂಥದ್ದು ನಿಜನೇ ಇರ್ಬೋದು. ಆದರೆ ಒಂದು ವಿಶ್ವಾಸವನ್ನು ಇಟ್ಟಿದ್ದಾರೆ. ಇವತ್ತು ಏನಾದ್ರು ಸಮಸ್ಯೆ ಶುರುವಾದಾಗ ಪೊಲೀಸ್ನವ್ರ ಬಗ್ಗೆ ಏನೇ ಮಾತುಗಳಿರಲಿ, ಪತ್ರಿಕೆ ಬಗ್ಗೆ ಏನೇ ಮಾತಿರಲಿ, ಏನಾದರೂ ತೊಂದರೆ ಆದಾಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತಾರೆ. ಎರಡನೇದಾಗಿ ಮೀಡಿಯಾದಲ್ಲಿ ಇವತ್ತು ನಮಗೂ ನ್ಯಾಯ ಸಿಗ್ಬೋದು ಅನ್ನೋ ಒಂದು ವಿಶ್ವಾಸವನ್ನು ಜನ ಇವತ್ತು ಕೂಡ ಇಟ್ಕೊಂಡಿದ್ದಾರೆ. ಆ ವಿಶ್ವಾಸವನ್ನು ಕಾಯ್ಕೋಬೇಕಾದ ಜವಾಬ್ದಾರಿ ನಮಗೆ ಇದೆ, ಖಂಡಿತವಾಗ್ಲೂ ಇದೆ. ಇನ್ನೊಂದು ವಿಷಯ, ಸರ್ ಹೇಳಿದ್ರು ಇದನ್ನೆಲ್ಲ ಬರೆಯೋಕ್ಕಾಗಲ್ಲ, ಇಲ್ಲಿ ಮಾಲೀಕತ್ವ ಎಲ್ಲ ಬಂದ್ಬಿಡುತ್ತೆ, ಲಾಭ ನಷ್ಟಗಳೆಲ್ಲ ಬರುತ್ತೆ ಅಂತ. ಆದರೆ ಇನ್ನೊಂದು, ನಾನು ನಿಮ್ಮ ಕಡೆನೇ ಕೈಯನ್ನು ತೋರಿಸ್ತೇನೆ. ಈಗ ಒಂದು ಪತ್ರಿಕೆ, ಒಂದು 12 ಪುಟಗಳ ಒಂದು ಪತ್ರಿಕೆ ಪ್ರಿಂಟ್ ಆಗೋದಕ್ಕೆ ಅದಕ್ಕೆ ಖರ್ಚಾಗುವಂಥದ್ದು, ಸಿಬ್ಬಂದಿ, ಪೇಪರು, ಇಂಕು, ಮುದ್ರಣ ಮಾಡುವಂಥದ್ದು, ಸಾಗಾಣಿಕೆ, ಇದೆಲ್ಲ ಕೂಡ ಒಂದು ಆಗಲೇ ನಮಗೆ ಒಂದು 5 ವರ್ಷಗಳ ಹಿಂದೆ ಹೇಳ್ತಾ ಇದ್ರು, ಒಂದು 12 ಪುಟಗಳ ಪತ್ರಿಕೆ ಪ್ರಿಂಟ್ ಆಗೋದಕ್ಕೆ ಒಂದು 16 ರೂಪಾಯಿ ಬೇಕಾಗುತ್ತೆ ಅಂತ. ಈಗ ಇನ್ನೂ ಜಾಸ್ತಿ ಆಗ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ನಾವು ಪತ್ರಿಕೆಗಳನ್ನು ಯಾವ ಬೆಲೆಗೆ ಮಾರ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಿರ್ಬೋದು. ಈ ಜಗತ್ತಿನಲ್ಲಿ ಉತ್ಪಾದನಾ ವೆಚ್ಚಕ್ಕಿಂತ ಕಡಿಮೆ ಬೆಲೆಗೆ ಮಾರಾಟ ಆಗುವಂಥದ್ದು ಯಾವುದಪ್ಪ ಅಂದರೆ ಅದು ಪತ್ರಿಕೆ. ಈಗ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತೇನೆ, ನಾನು ಒಂದು ಪತ್ರಿಕೆಯನ್ನು ಮಾಡ್ತೇನೆ, ಅದರ ಬೆಲೆ 20 ರೂಪಾಯಿ ಇರುತ್ತೆ, ಇಲ್ಲ 15 ರೂಪಾಯಿ ಇಡ್ತೇನೆ, ನಿಮ್ಮ ಪರವಾಗಿ ನಿಂತ್ಕೋತೇನೆ, ಆದರೆ ತಗೋತೀರಾ ನೀವು? ಇಲ್ಲ. ಕಡಿಮೆ ಬೆಲೆಗೆ ಪತ್ರಿಕೆ ಸಿಗಬೇಕು ಅಂತ ಬಯಸಿದಾಗ ಅಲ್ಲಿ ಏನು ಮಾಡ್ತಾರೆ, ಒಂದು ಜಾಹೀರಾತು ತೊಗೊಂಬರ್ತಾರೆ, ಒಂದು ಇನ್ನೂ ಯಾರೋ ಒಬ್ಬ ರಾಜಕಾರಣಿದ ಒಂದು ದೊಡ್ಡದೊಂದು ಇಂಟರ್ವ್ಯೂ ಆಗಬೇಕಾಗುತ್ತೆ. ಅಡ್ವರ್ಟೋರಿಯಲ್ ಅನ್ನೋ ಒಂದು ಕಾನ್ಸೆಪ್ಟ್ ಈಗ ಶುರುವಾಗಿದೆ. ಅದು ಶುರುವಾಗಿದ್ದು ಬರೀ ಉದ್ಯಮ ಸ್ವರೂಪ ತಗೊಂಡಿದ್ದಕ್ಕಲ್ಲ, ಅದಕ್ಕೆ ಪೂರಕವಾದ ಸಪೋರ್ಟ್ ಕೂಡ ಸೊಸೈಟಿಯಿಂದ ಸಿಗಬೇಕು ಅಂತ ಒಂದು ವಿಷಯ ಇದೆ. ಆಮೇಲೆ ಸರ್ಕಾರದ ನೀತಿಗಳನ್ನು ವಿಶ್ಲೇಷಣೆ ಮಾಡುವಂಥದ್ದು, ಭ್ರಷ್ಟಾಚಾರವನ್ನು ಬಯಲು ಮಾಡುವಂಥದ್ದು, ಆಮೇಲೆ ಜನರ ಸಮಸ್ಯೆಗಳಿಗೆ ಪರಿಹಾರ ಅಂದರೆ ಸೊಸೈಟಿಯ ಕಿವಿ ಮತ್ತು ಕಣ್ಣು ಆಗಬೇಕಾಗಿತ್ತು ಪತ್ರಿಕೆಗಳು. ಕಿವಿ ಹಿಂಡುವ ಕೆಲಸವನ್ನು ಮಾಡಬೇಕಿತ್ತು. ಆಗ ಏನಾಗುತ್ತೆ ಅಂದರೆ ಆ ಥರ ಮಾಡಿದಾಗ ಒಂದು ಆಡಳಿತ ಏನಾಗುತ್ತೆ, ಸ್ವಲ್ಪ ಚಲನೆ ಕಾಣುತ್ತೆ. ಆದರೆ ಸಾಮಾಜಿಕ ಬದ್ಧತೆ ಇರುವಂಥ ಮಾಧ್ಯಮಗಳು ಏನಾಗುತ್ತೆ, ಇವತ್ತು ಏನಾಯಿತು ಅಂತ ಕೇಳಲ್ಲ ಅವರು. ಯಾಕೀಗ ಈ ಥರ ಆಗಿದೆ, ಏನೋ ಸಮಸ್ಯೆ ಬಂದಾಗ ಇದಕ್ಕೆ ಪರಿಹಾರ ಏನು ಅಂತ ಕೇಳುತ್ತೆ.
ಆದರೂ ಕೂಡ ಇಷ್ಟೆಲ್ಲದರ ಮಧ್ಯೆ ಕೂಡ ಇಂಥ ಬದ್ಧತೆಯನ್ನು ಪ್ರದರ್ಶನ ಮಾಡಿದಾಗ ಆ ಮಾಧ್ಯಮ ಸಂಸ್ಥೆಗಳನ್ನು ಸಾಮಾಜಿಕ ಸಂಸ್ಥೆಗಳು ಅಂತ ಕರಿಬೋದು. ಅವುಗಳ ಸಂಖ್ಯೆ ಎಷ್ಟಿದೆ, ಅದು ಯಾಕೆ ಆಗ್ತಿದೆ, ಅದೆಲ್ಲ ಕೂಡ ನಾವು ಬಹಳ ಬೇರೆ ಚರ್ಚೆ ಆಗುತ್ತದೆ. ಆಮೇಲೆ ಇನ್ನೊಂದು, ಈ ಪತ್ರಿಕೆಗಳು ಏನಾಗ್ತಾ ಇದ್ದಾವೆ, ಈ ಅನಕ್ಷರಸ್ಥರಿಗೆ, ಅರಿವಿಲ್ಲದವರಿಗೆ ಮತ್ತು ಯೂನಿವರ್ಸಿಟಿಗಳ ಥರ ಕೆಲಸ ಮಾಡಬೇಕು, ನಿರುದ್ಯೋಗಿಗಳಿಗೆ ಗೈಡ್ ಥರ ಕೆಲಸ ಮಾಡಬೇಕು, ರೈತರಿಗೆ ಕೃಷಿ ತಜ್ಞರ ಥರ ಕೆಲಸ ಮಾಡಬೇಕು, ಈ ಹೂಡಿಕೆದಾರರಿಗೆ ಫೈನಾನ್ಷಿಯಲ್ ಅಡ್ವೈಸರ್ ಥರ ಇರಬೇಕು, ಆರೋಗ್ಯ, ಎಜುಕೇಷನ್ನು, ಫೈನಾನ್ಸ್ ಲಿಟ್ರಸಿ, ಕಾನೂನು ಅರಿವು, ಈ ಎಲ್ಲ ಕ್ಷೇತ್ರಗಳಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಬೇಕು. ಅದೆಲ್ಲ ಕೂಡ ಆಗ್ತಾ ಇದೆ ಅಂತ ತಮ್ಗೆ ಯಾರಿಗಾರು ಅನಿಸುತ್ತಾ ಸರ್? ಇನ್ನೊಂದ್ಸಲ ಹೇಳಿ ಸರ್. ಅಂದರೆ ಪತ್ರಿಕೆಗಳ ಕೆಲಸ ಬರೀ ಸುದ್ದಿ ಕೊಡುವಂಥದ್ದಲ್ಲ. ಈ ಅನಕ್ಷರಸ್ಥರು, ಅರಿವಿಲ್ಲದೆ ಇರೋ ಅಂಥವ್ರು, ಅವ್ರಿಗೆ ಒಂಥರ ಯೂನಿವರ್ಸಿಟಿ ಥರ ಮಾಧ್ಯಮಗಳು ಅಂತಂದರೆ. ಅಂದರೆ ನಿರುದ್ಯೋಗಿಗಳಿಗೆ ಗೈಡ್ ಮಾಡೋ ಥರ ಇರಬೇಕು, ರೈತರಿಗೆ ಕೃಷಿ ಎಕ್ಸ್ಪರ್ಟ್ ಥರ ಸಲಹೆ ಕೊಡೋ ಥರ ಇರಬೇಕು. ಯಾರೋ ಈಗ ಫೈನಾನ್ಷಿಯಲ್ ಲಿಟ್ರಸಿ ನಮ್ಮಲ್ಲಿ ಬಹಳ ಕಡಿಮೆ. ಆ ಕೆಲಸವನ್ನು ಮಾಡಬೇಕು, ಫೈನಾನ್ಷಿಯಲ್ ಅಡ್ವೈಸರ್ ಥರ ಕೆಲಸ ಮಾಡಬೇಕು. ಆಮೇಲೆ ಆರೋಗ್ಯ, ಎಜುಕೇಷನ್ನು, ಫೈನಾನ್ಸ್, ಕಾನೂನು ಅರಿವು, ಈ ಎಲ್ಲ ಕ್ಷೇತ್ರಗಳಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಒಂದು ಜವಾಬ್ದಾರಿ ಇದೆ. ಅದೆಲ್ಲ ಆಗ್ತಾ ಇದೆ ಅಂತ ಅನಿಸುತ್ತಾ ತಮಗೆ ಅಂತ? ನಿಜವಾಗ್ಲೂ ನಟೇಶ್ ಅವರೇ, ಭಾಳ ಒಳ್ಳೆಯ ಪ್ರಶ್ನೆ ತಾವು ಕೇಳಿದಿರಿ. ಇತ್ತೀಚಿನ ದಿನಗಳಲ್ಲಿ ತಾವು ಹೇಳ್ದಂಗೆ ಈ ಎಲ್ಲದರ ಬಗ್ಗೆ ಅರಿವು ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಾ ಇದೆ ಅಂತ ನನ್ನ ವೈಯಕ್ತಿಕ ಅನಿಸಿಕೆ. ಯಾಕಂದರೆ ಇವತ್ತು ಪತ್ರಿಕೆ ಅಂತಂದರೆ ಬರೀ ಈಗ ನಮ್ಮ ಹಿರಿಯರು ಹೇಳ್ದಂಗೆ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ತಪ್ಪಿದಾಗ ಮಾತ್ರ ಎಚ್ಚರಗೊಳಿಸೋದು ಅಷ್ಟೇ ಕೆಲಸ ಅಲ್ಲ. ನೀವು ಹೇಳ್ದಂಗೆ ಇವತ್ತು ಶಿಕ್ಷಣದ ಬಗ್ಗೆ ಒತ್ತು ಕೊಡಬೇಕು, ರೈತರ ಬಗ್ಗೆ ಒತ್ತು ಕೊಡಬೇಕು, ದೇಶದ ಆರ್ಥಿಕತೆ ಬಗ್ಗೆ ಒತ್ತು ಕೊಡಬೇಕು. ಯಾವ ರೀತಿ ನಮ್ಮ ದೇಶದ ಜನ ಆರ್ಥಿಕತೆಯಲ್ಲಿ ಬಲಾಢ್ಯರಾಗಬೇಕಂತ ಅದರ ಬಗ್ಗೆ ನಾವು ಒತ್ತು ಕೊಡಬೇಕು. ಮತ್ತು ವಿಶೇಷವಾಗಿ ತಾವೀಗ ನೀವು ಇವತ್ತು ಹೇಳಿದ್ರಿ ಸಮಾಜದ ಬದ್ಧತೆ ಅಂತೂ ಇವತ್ತು ಇರಲೇಬೇಕು. ಇವತ್ತು ಸಮಾಜದ ಬದ್ಧತೆ ಬರೀ ಪತ್ರಿಕೆಗಳಿಗೆ ಮಾತ್ರ ಇಲ್ಲ, ನಮ್ಮ ದೇಶದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಬದ್ಧತೆ ಇದ್ದಾಗ ಮಾತ್ರ ನಮ್ಮ ದೇಶ ಬೆಳಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ನನ್ನ ವೈಯಕ್ತಿಕ ಅನಿಸಿಕೆ. ಇಲ್ಲಿ ಇರುವಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಸಮಾಜದ ಬದ್ಧತೆ ಇರಲೇಬೇಕು. ಯಾವ ರೀತಿ ಯಾಕಂತಂದರೆ ಸಮಾಜ ಅಂದರೆ ದೇಶ, ಸಮಾಜ ಅಂದರೆ ನಮ್ಮ ಊರು, ಸಮಾಜ ಅಂದರೆ ಪರಿವಾರ. ಇವತ್ತು ಸಮಾಜದ ಬದ್ಧತೆ ಇದ್ದಾಗ ಮಾತ್ರ ನಮ್ಮ ದೇಶ ಇವತ್ತು ಏಳಿಗೆ ಆಗಲು ಸಾಧ್ಯವಾಗ್ತದೆ. ಎಲ್ಲೋ ಒಂದು ಕಡೆ ಇವತ್ತು ಈಗಾಗಲೇ ನಮ್ಮ ಹಿರಿಯರು ಹೇಳ್ದಂಗೆ ಈ ಎಲ್ಲ ಅಂಶಗಳ ಮೇಲೆ ನಮ್ಮ ಪತ್ರಿಕೆಗಳು ಜಾಸ್ತಿ ಒತ್ತು ಕೊಡ್ತಾ ಇಲ್ಲ. ಅದು ಕೊಡ್ತಾ ಇದೆ, ಕೆಲವೊಂದು ಪತ್ರಿಕೆಗಳು ಕೊಡ್ತಾ ಇದೆ, ಕೆಲವೊಂದು ಕೊಡ್ತಾ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ತಾವು ಹೇಳಿದ ವಿಷಯಗಳ ಮೇಲೆ ಹೆಚ್ಚಿನ ಒಂದು ಒತ್ತಡ ಕೊಟ್ಟು ಇವತ್ತು ಎಲ್ಲ ರಂಗದಲ್ಲಿ ಪತ್ರಿಕೆಗಳು ಕೆಲಸ ಮಾಡಬೇಕಾಗಿದೆ ಅಂಥೇಳಿ ಇದು ನನ್ನ ವೈಯಕ್ತಿಕ ಅನಿಸಿಕೆ. ದಯವಿಟ್ಟು ಎಲ್ಲರೂ ಸಮಾಧಾನದಿಂದ ಇರಬೇಕು. 5 ನಿಮಿಷದ ಗೋಷ್ಠಿ ಮುಕ್ತಾಯ ಆಗ್ತದೆ. ಹಾಗೆ ಮಾಧ್ಯಮಗಳು ಸರಿಯಾದ ಮಾಹಿತಿಯನ್ನು ಕೊಡದೇ ಹೋದರೆ ಏನಾಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ವದಂತಿಗಳು ಜೀವ ಬಂದ್ಬಿಡುತ್ತೆ. ಪರಿಸರದ ವಿಷಯಗಳಲ್ಲಿ ನಿರ್ಲಕ್ಷ್ಯ ಮಾಡಿದರೆ ಮುಂದಿನ ತಲೆಮಾರಿಗೆ ಭವಿಷ್ಯ ಕೂಡ ಇರೋದಿಲ್ಲ. ಹೀಗಾಗಿ ಮಾಹಿತಿ ನೀಡೋದು ಅಷ್ಟೇ ಅಲ್ಲ, ಜವಾಬ್ದಾರಿಯುತ ಮಾಹಿತಿಯನ್ನು ಕೊಡುವಂಥ ಕೆಲಸ ಕೂಡ ಆಗಬೇಕು. ಆದರೆ ಅದು ಎಷ್ಟಾಗ್ತಾ ಇದೆ ಅನ್ನೋದು ಮತ್ತೆ ಚರ್ಚೆಯ ವಿಷಯನೇ ಆಗುತ್ತೆ. ಯಾಕೆಂದರೆ ಇವತ್ತು ಯಾವ ಕಾಲಮಾನದಲ್ಲಿ ನಾವು ಇದ್ದೀವಿ ಅಂತಂದರೆ ಈ TRP ಭಾಳ ಮುಖ್ಯ. ಟಿ ವಿನಲ್ಲಿ ಬಂದಾಗ ವ್ಯೂಸ್ ಅಂತೀವಿ, ವೈರಲ್ ಆಗಬೇಕು ಇದು ಅಂತೀವಿ. ಸುದ್ದಿ ಶುರುವಾಗಬೇಕು ಮುಂಚೆನೇ ಇದು ವೈರಲ್ ಆಗಬೇಕು ಅಂತ ಕಾಲದಲ್ಲಿ ನಾವಿದ್ದೀವಿ. ಈ ಪದಗಳೇ ನಮ್ಮ ಮಾಧ್ಯಮವನ್ನು ಇವತ್ತು ಆಳ್ತಾ ಇದೆ. ಅಪರಾಧ ಸುದ್ದಿಗಳ ವೈಭವೀಕರಣ ಆಗ್ತಾ ಇದೆ, ಅತಿರಂಜಿತ ವರದಿಗಳನ್ನು ಆಗ್ತಾ ಇದ್ದೇವೆ. ಅದು ಜನ ನೋಡ್ತಾ ಇದ್ದಾರೆ, ಜನ ಓದ್ತಾ ಇದ್ದಾರೆ ಅಂತ ಕೊಡ್ತಾ ಇದ್ದೀವೋ ಇಲ್ಲ ನಾವು ಬೇಕಂತ ಕೊಡ್ತಾ ಇದ್ದೇವೆ, ಬೇರೆ ಪ್ರಶ್ನೆ. ಅಂದರೆ ಅಭಿರುಚಿಯನ್ನು ಬೆಳೆಸೋ ಕೆಲಸ ಕೂಡ ನಮ್ಮಲ್ಲಿ ಇದ್ದಾವೆ. ಕೋಮು ಗಲಭೆಗಳಿಗೆ ಇಂಧನ ಸುರಿಯೋ ಕೆಲಸ ಕೂಡ ಆಗ್ತಾ ಇದೆ. ಇದೆಲ್ಲವೂ ಕೂಡ ಸಾಮಾಜಿಕ ಬದ್ಧತೆಗೆ ವಿರುದ್ಧವಾಗಿರೋ ಅಂಥ ಅಂಶ. ಇದ್ರ ಬಗ್ಗೆ ಯಾರಾದರೂ ಏನಾದ್ರು ಹೇಳ್ಬೋದಾ? ನಿಜವಾಗಲೂ ಕೆಲವೊಂದು ಪತ್ರಿಕೆಗಳಂತ ಹೇಳಿದರೆ ತಪ್ಪಾಗುತ್ತೆ. ಯಾಕಂದರೆ ನಾನೊಂದು ಪತ್ರಿಕೆ ಸಂಪಾದಕನಾಗಿ ಪತ್ರಿಕೆ ಅಂತ ಹೇಳಿದರೆ ತಪ್ಪಾಗುತ್ತೆ. ಆದರೆ ನಿಜಾಂಶವಿದೆ. ತಾವು ಹೇಳ್ತಾ ಇರೋದು ಸುದ್ದಿ ಬೇಗನೆ ಮುಟ್ಟಬೇಕು, ತಮ್ಮ TRP ಜಾಸ್ತಿ ಆಗಬೇಕು, ನಾವೇ ಮುಂಚೂಣಿಯಲ್ಲಿ ಇರಬೇಕಂತ ಬ್ರೇಕಿಂಗ್ ನ್ಯೂಸನ್ನು ಕೊಡೋದರಲ್ಲಿ ಎಲ್ಲೋ ಒಂದು ಕಡೆ ತಾಳ್ಮೆಯನ್ನು ಕಳೆದುಕೊಂಡು ತಪ್ಪು ಸುದ್ದಿಯನ್ನು ಪ್ರಸಾರ ಮಾಡಿ
ಇವತ್ತು ಬಹಳಷ್ಟು ಕಡೆ ಬಹಳಷ್ಟು ಒಂದು ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡುವಂಥ ಕೆಲಸ ಭಾಳ ಸಲ ಆಗಿದೆ. ಸುಮಾರು ಸಲ ಕಾರ್ಯಕ್ರಮಗಳಿಂದ ಪತ್ರಕರ್ತರ ಕಾರ್ಯಾಗಾರ ಇರಲಿ, ಕಾರ್ಯಕ್ರಮ ಇರಲಿ, ಪತ್ರಕರ್ತರ ಯಾವುದೇ ವೇದಿಕೆ ಇರಲಿ, ನಮ್ಮಲ್ಲೆಲ್ಲ ಹಿರಿಯರು, ಶಿವಶರಣಪ್ಪ ಅವರಾಗಲಿ, ಬಾಬು ಅವರಾಗಲಿ, ಎಲ್ಲ ಹಿರಿಯರು, ಮಾಳಪ್ಪ ಅವರಾಗಲಿ, ಮತ್ತು ಇಡೀ ರಾಜ್ಯ ದೇಶದಿಂದ ಬಂದಂಥ ಎಲ್ಲ ಹಿರಿಯರು ಇವತ್ತು ಪದೇ ಪದೇ ಹೇಳ್ತಾನೆ ಇರ್ತಾರೆ, ಸುದ್ದಿ ಕೊಡುವ ಬರದಲ್ಲಿ ತಪ್ಪು ಸುದ್ದಿ ಕೊಡಬೇಡ್ರಿ, ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವಂಥ ಕೆಲಸ ಮಾಡಬೇಡ್ರಿ ಅಂತ ಪದೇ ಪದೇ ಹೇಳ್ತಾ ಇರ್ತಾರೆ. ಆದರೂ ಕೂಡ ಇವತ್ತು ಕಾಂಪಿಟೇಷನ್ ಯುಗ ಇದೆ. ನಾವು ವಾಟ್ಸಪ್ ಗ್ರೂಪಲ್ಲಿ ನೋಡ್ತಾ ಇರ್ತೀವಿ, ಯಾವುದೋ ಒಂದು ಸುದ್ದಿ ಬಂದಾಗ ಆ ಸುದ್ದಿ ಖರೆ ಅದನ್ನ ಸುಳ್ಳದಾನ ಅಂತ ತಿಳಿಯಾರ್ದೇ ಫಾರ್ವರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದ್ರ ಒಂದು ತಾಜಾ ಉದಾಹರಣೆ ನಾನು ಇಲ್ಲಿ ನಮ್ಮ ಶಾಲೆ ಮಕ್ಕಳು ಕೂತಿದ್ದಾರೆ, ನಾನು ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ಸೋಷಿಯಲ್ ಮೀಡಿಯಾ ಕೂಡ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡ್ತಾ ಇದೆ. ಅಂದರೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂದರೆ, ಯಾರೋ ಒಬ್ಬ ಮೊನ್ನೆ ನಡೆದಂಥ ನಮ್ಮ ಶತಾಯುಷಿ ಭೀಮಣ್ಣ ಖಂಡ್ರೆ ಅವರು ಲಿಂಗೈಕ್ಯರಾಗಿದ್ದಾರೆ ಅಂತ ಒಬ್ಬ ಮೆಸೇಜ್ ಹಾಕ್ಬಿಟ್ಟ. ಆದ ತಕ್ಷಣ ಅದು ಸತ್ಯ ಏನೋ ಸುಳ್ಳಿದೇನೋ ಅಂತ ನೋಡ್ಲಾರ್ದೇನೆ ಎಲ್ಲರೂ ಫಾರ್ವರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ನಾನು ಫಾರ್ವರ್ಡ್ ಮಾಡಿದರೆ ನನಗೆ ಎಷ್ಟು ಶಾಬಾಷ್ಕಿ ಸಿಗ್ತದೆ ಅಂತ ವಿಚಾರ ಮಾಡ್ತಾರೆ ವಿನಃ ಅದರಿಂದ ದುಷ್ಪರಿಣಾಮ ಏನಾಗ್ತದೆ ಅಂತೇಳಿ ಯಾರೂ ವಿಚಾರ ಮಾಡಿದಲ್ಲ. ನಿಜ ಸರ್, ಹಾಗಾಗಿ ನೀವು ಹೇಳಿದ ಅಷ್ಟು ವಿಷಯಗಳು ಕೂಡ ಸತ್ಯ ಆಗುತ್ತೆ. ಇದು ಸೋಷಿಯಲ್ ಮೀಡಿಯಾಗಳ ಕಾಲ. ಇದು ಒಂದು ಅವಕಾಶ ಕೂಡ ಹೌದು, ಒಂದು ಅಪಾಯ ಕೂಡ ಹೌದು. ಅಂದರೆ ಪ್ರತಿಯೊಬ್ಬರು ಕೂಡ ಒಂದು ಮಾಧ್ಯಮವಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ. ಈ ಸುದ್ದಿ ಹೇಳೋದಕ್ಕೆ ಒಂದು ಮೊಬೈಲ್ ಫೋನ್ ಸಾಕು. ಆದರೆ ಅದನ್ನು ಪಾಸಿಟಿವ್ ಆಗಿ ನಾವು ಬಳಸ್ತಾ ಇದ್ದೀವಿ ಅನ್ನೋದು ಮತ್ತೆ ಇನ್ನೊಂದು ಪ್ರಶ್ನೆ. ಆಮೇಲೆ ಇನ್ನೊಂದು, ಸಾಮಾಜಿಕ ಬದ್ಧತೆ ಅನ್ನೋದು ಕೇವಲ ಮಾಧ್ಯಮ ಸಂಸ್ಥೆಗೆ ಮಾತ್ರ ಅಲ್ಲ ಅಂತ ನಾವು ಕೈ ತೊಳ್ಕೋಬಾರ್ದು ಅಂತ ನನಗನ್ಸುತ್ತೆ. ಇದು ಎಲ್ಲರ ಹೊಣೆಗಾರಿಕೆ ಕೂಡ ಹೌದು. ಈ ಆರ್ಥಿಕ ಒತ್ತಡ ಮತ್ತು ವರ್ಷ ಸಾಮಾಜಿಕ ಬದ್ಧತೆ ಅನ್ನೋ ಥರ ಆಗ್ಬಿಟ್ಟಿದೆ. ಈ ಜಾಹೀರಾತು, ಕಾರ್ಪೊರೇಟ್ ಹಿತಾಸಕ್ತಿ, ರಾಜಕೀಯ ಒತ್ತಡ ಇವೆಲ್ಲ ಕೂಡ ಮಾಧ್ಯಮದ ಸ್ವಾತಂತ್ರ್ಯವನ್ನು ಒಂಥರ ಇವತ್ತು ಲಿಟ್ಮಸ್ ಟೆಸ್ಟ್ಗೆ ಒಳಪಡಿಸಿದ್ದಾರೆ. ಸಾಮಾಜಿಕ ಬದ್ಧತೆ ಅನ್ನೋದು ಸುಲಭದ ದಾರಿ ಅಲ್ಲ, ಕಠಿಣವಾದ್ದು, ತುಂಬ ಟ್ರಸ್ಟ್ ಅನ್ನೋದನ್ನು ಉಳಿಸ್ಕೋಬೇಕಾಗಿದೆ. ಇದಕ್ಕೆ ಯಾರು ಕಾರಣ ಅನ್ನೋದನ್ನ ನಾವು ಕಂಡ್ಕೋಬೇಕಾಗುತ್ತೆ. ಆದರೆ ಇದೆಲ್ಲ ಆದಾಗ ನಮಗೆ ಭವಿಷ್ಯ ಹೇಗೆ ಅನ್ನೋದು ಕೂಡ ಭಾಳ ಮುಖ್ಯನೇ ಆಗುತ್ತೆ. ಈಗ AI ಕಾಲ, ಇದು ವರ್ಚುವಲ್ ರಿಯಾಲಿಟಿ ಕಾಲ, ಆಲ್ಗೊರಿಥಮ್ಗಳ ಆಧಾರ ಇಟ್ಕೊಂಡು ಸುದ್ದಿಗಳನ್ನ ಮಾಡೋ ಅಂಥ ಕಾಲ. ಸಮಾಜವನ್ನು ಒಟ್ಟುಗೂಡಿಸ್ಕೊಂಡು ನಡೆಯುವಂಥದ್ದು ಈಗ ಆಗಬೇಕಾಗಿರೋಂಥ ಕೆಲಸ. ಆ ನಿಟ್ಟಲ್ಲಿ ಮಾಧ್ಯಮದ ಪಾತ್ರ ಬಹಳ ಮಹತ್ವದ್ದು ಅಂತ ನಾನಾದರೂ ಭಾವಿಸ್ತೇನೆ. ಸಮಯದ ಅಭಾವ ಇದೆ ಅಂತ ಆಯೋಜಕರು ಹೇಳ್ತಾ ಇದ್ದಾರೆ. ಹಾಗಾಗಿ ಸಂವಾದವನ್ನು ಧನ್ಯವಾದ. ಸದ್ಯಕ್ಕೆ ಮುಗಿಸೋಣ. ಎಲ್ರಿಗೂ ಧನ್ಯವಾದ.